ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಎಷ್ಟಿದೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಎಂಡ್ವರೆಗೂ ಕೂಡ ನೋಡಿ, ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇವತ್ತೇನಂತಂದರೆ ನಾನು ನಿಮ್ಮ ಹತ್ರ ಏನು ಜಾಸ್ತಿ ಬೋರಿಂಗ್ ಆಗೋ ಥರ ಏನು ಕೊರಿಯಲ್ಲ. ಏನಂತಂದರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಎಲ್ಲೆಲ್ಲೂ ಸ್ಯಾರಿ ಬಿಸ್ನೆಸ್ಸು ನೀವು ನೋಡೇ ಇರ್ತೀರಾ. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಫಾಲೋವರ್ಸ್ ಆಗಿ ಫೇಮಸ್ ಆಗಿರೋರು ಎಲ್ಲರೂ ಕೂಡ ಯೂಟ್ಯೂಬಿಗೆ ಬಂದ್ಬಿಟ್ಟು ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ ಕೂಡ ಒಂದೇನು ಅವ್ರದ್ದು ಸೆಲ್ಫ್ ಪ್ರಮೋಷನ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಮಾಡಿ ಎಲ್ಲ ಕಡೆ ಸ್ಯಾರಿ ಬಿಸ್ನೆಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಯಾರೋ ಒಂದಿಬ್ಬರು 3 ಜನ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಇವನ್ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ರು. ಇವಾಗ ಪ್ರೆಗ್ನೆಂಟ್ ಲೇಡಿ ಆಗಿರ್ಬೋದು, ಬಾಣಂತನ ಮಾಡಿಸ್ಕೊತಿರೋ ಲೇಡೀಸ್ ಆಗಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಕೂಡ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾರೆ. ಹಂಗಂತ ನಾನು ಮಾಡ್ತಿದ್ದೀನಿ, ಅದ್ರ ಬಗ್ಗೆನೇ ಹೇಳಕ್ಕೋತೀನಿ ಅಂತ ಅನ್ಕೋಬೇಡಿ. ಇವಾಗ ನಾನು ಪ್ರೆಸೆಂಟ್ ಮಾಡೋ ಐಡಿಯಾ ನನಗಂತೂ ಇಲ್ಲ. ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಮೈಂಡಿಗೆ ಬಂದರೆ ಮಾಡ್ತೀನಿ. ಸೊ ಇವಾಗಂತೂ ಏನಿಲ್ಲ, ಎಲ್ಲರೂ ಮಾಡಿ ಅದನ್ನೇ. ಸೊ ಸ್ಯಾರಿನ ಮಾರೋರೇ ಆದರೆ ತೊಗೊಳೋರು ಯಾರು, ಅದು ಕೂಡ ಒಂದು ಕ್ವಶನ್ ಅಲ್ವಾ. ಸೊ ಹಾಗಾಗಿ ನನಗೆ ಸ್ಯಾರಿ ಬಿಸ್ನೆಸ್ ಮಾಡೋವಂಥ ಮೈಂಡ್ಸೆಟ್ ನನಗೆ ಇವಾಗಿಲ್ಲ. ಸೊ ಮುಂದಿನ ದಿನ ಮಾಡಿದ್ರೂ ಮಾಡ್ಬೋದು. ಅದ್ರ ಬಗ್ಗೆ ನಾನು ಸಚಿನ್ ಅವ್ರನ್ನ ಕೇಳ್ತೀನಿ, ಓಕೆನಾ? ಸ್ಯಾರಿ ಬಿಸ್ನೆಸ್ ಮಾಡಲಾ ಅಥವಾ ಬೇಡವಾ, ನಿಮ್ಮ ಅನಿಸಿಕೆ ಏನು? ಯಾಕಂದರೆ ಕೊಡೋದು ಅವರೇ ತಾನೇ ಮನಿನ, ಏನೇ ಒಂದು ಮಾಡಬೇಕು ಅಂತಂದರೂ ಕೂಡ. ಸೊ ನಾನು ಕೇಳ್ತೀನಿ ಅವ್ರನ್ನ, ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತೀನಿ ಅಂತ ಏನಲ್ಲ. ಯಾವ ಥರ ಅಂತಂದರೆ, ಈಗ ಮನೇಲಿದ್ದೀನಲ್ವಾ, ಸೊ ನಿಮ್ಮ ಮಗು ಮತ್ತು ವ್ಲಾಗ್ ಎಲ್ಲ ಮಾಡ್ತಿರ್ತೀನಿ, ಮಾಡೋಣ ಈ ಸ್ಯಾರಿ ಬಿಸ್ನೆಸ್ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಒಂದು ಜಸ್ಟ್ ಅವ್ರ ಒಪಿನಿಯನ್ ಕೇಳೋದಕ್ಕೋಸ್ಕರ ಅಷ್ಟೇ ನಾನು ಕೇಳ್ತೀನಿ. ಈಗ ಮಾಡಬೇಕು ಅಂತ ಏನಿಲ್ಲ, ಕೇಳಿ ನೋಡ್ತೀನಿ ಏನಂತಾರೆ ಒಪಿನಿಯನ್ ಅಂತ. ಸೊ ಆಮೇಲೆ ನಾನು ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ಅಂತ. ಸ್ಯಾರಿ ಬಿಸ್ನೆಸ್ಸಿಗೆ ಬಂದರೆ ನಾವು ಮೆಂಟಲಿ ಮತ್ತು ಪ್ರಿಪೇರ್ ಆಗಿರಬೇಕು. ಒಂದು ಬಿಸ್ನೆಸ್ ಅಂತ ಬಂದಾಗ ಅದು ಸ್ಮಾಲ್ ಬಿಸ್ನೆಸ್ ಆಗಿದ್ರೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಮೌಂಟ್ ಇಟ್ಕೊಂಡಿರಬೇಕು. ಮತ್ತು ನಮಗೆ ಎಲ್ಲ ಕಡೆ ಫ್ರೆಂಡ್ಸ್ ಫ್ಯಾಮಿಲಿ ಸಪೋರ್ಟ್ ಆಗಿರಬೇಕು. ಮತ್ತು ನಾವೇನೇ ಒಂದು ಸ್ಯಾರಿನ ವಿಡಿಯೋ ಮಾಡಿ ತೋರಿಸಿದಾಗ ಒಂದು ಪ್ರಮೋಷನ್ ಥರ ಮಾಡಿದಾಗ ಅದನ್ನು ನೋಡಿ ಲೈಕ್ ಮಾಡಿ ತೊಗೊಳೋರಾಗಿರಬೇಕು, ಓಕೆನಾ? ಅದಲ್ಲದೆ ನಮಗೆ ಏನು ಫ್ಯಾಮಿಲಿ ಫ್ರೆಂಡ್ಸ್ ಏನು ಟಚ್ ಇಲ್ಲ, ಕಾಂಟ್ಯಾಕ್ಟ್ ಅಷ್ಟಿಲ್ಲ, ತೊಗೊಳ್ಳಲ್ಲ ಅನ್ನೋದಿದ್ದರೆ, ಮತ್ತು ದುಡ್ಡಿಲ್ಲ ಅಂತೆಲ್ಲ ಇದ್ದರೆ ಮಾಡೋಕ್ಕೆ ಹೋಗಬಾರ್ದು ಬಿಸ್ನೆಸ್ಸು. ಯಾಕಂದರೆ ಅದರಿಂದ ಕೈ ಸುಟ್ಕೊಂಡಿರೋರೇ ಹೆಚ್ಚು. ಸೊ ಮಾಡೋರ್ಗೆ ಹೇಳ್ತಿದ್ದೀನಿ. ಸೊ ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಥರ ಅಂತಂದರೆ ಸ್ಯಾರೀಸಲ್ಲಿ ಬರುತ್ತೆ ಏನು ಎತ್ತ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಸೇವಿಂಗ್ಸ್ ಬೇಕು, ಎಷ್ಟು ಅಮೌಂಟ್ ರೆಡಿ ಮಾಡಿ ಕೊಟ್ಕೊಂಡಿರಬೇಕು ಒಂದು ಬಿಸ್ನೆಸ್ಗೆ. ಒಂದು ಸ್ಮಾಲ್ ಬಿಸ್ನೆಸ್ಸು ಮಿನಿಮಮ್ ಅಂತಂದರೆ ಒಂದು ಬಿಸ್ನೆಸ್, ಸ್ಯಾರಿ ಬಿಸ್ನೆಸ್ಸು ಸ್ಟಾರ್ಟಿಂಗ್ ನಾವು ಅಮೌಂಟ್ ಎಷ್ಟು ಹಾಕಬೇಕು ಅಂದರೆ 20,000 ಬೇಕೇ ಬೇಕು. 10 to 20,000 ಬೇಕೇ ಬೇಕು. ನಾವು ಒಂದು ಚಿಕ್ಕದಾಗಿ ಸ್ಯಾರಿ ಬಿಸ್ನೆಸ್ ಮಾಡ್ತೀವಂದ್ರೂ ಕೂಡ. ಸೊ ಅಷ್ಟು ದುಡ್ಡು ರೆಡಿ ಇಟ್ಕೊಳ್ಬೇಕು, ಮತ್ತು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ನಮಗೆ ಒಂದು ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಮಾತಾಡೋ ಥರ ನಮಗೆ ಸ್ಕಿಲ್ ಇರಬೇಕು, ಮತ್ತು ನಾಚ್ಕೋಬಾರ್ದು, ಸೊ ಸ್ಟೇಜ್ ಫಿಯರ್ ಇರಬಾರ್ದು, ಓಕೆನಾ? ಸೊ ಚೆನ್ನಾಗಿ ನಿಂತ್ಕೊಂಡು ಮಾತಾಡಬೇಕು, ಎಕ್ಸ್ಪೋಸ್ ಮಾಡಬೇಕು. ಅದು ಸ್ಯಾರಿನ ಯಾವ ಥರ ಎಕ್ಸ್ಪೋಸ್ ಮಾಡಿದ್ರೆ ಆಡಿಯನ್ಸ್ನ ನಮ್ಮ ಕಡೆ ಸೆಳ್ಕೊಳ್ಳೋದೆಲ್ಲ ಗೊತ್ತಿರಬೇಕು. ಸೊ ಅಷ್ಟೆಲ್ಲ ಗೊತ್ತಿದ್ದು ಕಲೆ ಇದ್ದರೆ ಸ್ಯಾರಿ ಬಿಸ್ನೆಸ್ ಅಥವಾ ಏನೇ ಒಂದು ಬಿಸ್ನೆಸ್ಸು ಮಾಡಿದ್ರೆ ಕೂಡ ಕ್ಲಿಕ್ ಆಗುತ್ತೆ. ಸೊ ನಾನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಮೈಂಡಿಗೆ ಬಂದರೆ ಖಂಡಿತ ಮಾಡ್ತೀನಿ. ಸಚಿನ್ ಅವ್ರನ್ನ ಕೇಳ್ತೀನಿ ಇವಾಗ. ಸೊ ಹೇಗಂತಾರೆ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂತಂದು ಏನಂತಾರಂತ. ಸಚಿನ್ ನಾನೇನೇ ಕೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಕೇಳಲಾ? ಸ್ಯಾರಿ ಬಿಸ್ನೆಸ್ನ ಮಾಡಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ಅಂದ್ಕೊಂಡ್ರೆ, ಸೊ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಒಪಿನಿಯನ್ ಏನಾಗಿರುತ್ತೆ? ಮಾಡಲಾ ಏನು ಅಂತಂದರೆ ಮಾಡಿ ಒಳ್ಳೆಯದಾಗುತ್ತೆ ಮಾಡಿ. ಆಮೇಲೆ ಒಳ್ಳೆಯದಾಗಲಿ ಆದ ಬೆಸ್ಟ್ ಅಷ್ಟೇನಾ?
ಸೊ ಮಾಡು ಒಳ್ಳೇದಾಗಲಿ ಅಂತಲೇ ಹೇಳ್ಬಿಟ್ರು. ಕ್ಯಾಶ್ ದುಡ್ಡು ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ರೈಟ್ಸ್ ಏನ್ ಗೊತ್ತಾ, ಶಿಲ್ಪಂತ ದುಡ್ಡು ಐತೆ, ಅದಕ್ಕೆ ನನ್ನ ಹತ್ರ ಕೇಳ ಸುಮ್ಮನೆ ಹಂಗೆ. ಸೊ ಇಲ್ಲ, ನನ್ನ ಯಾವ ದುಡ್ಡು ಇಲ್ಲ ಮಣ್ಣು, ಸುಮ್ಮನೆ ಹಂಗೆ ಹೇಳೋದು ಅಷ್ಟೇ. ನಾನು ಅದಕ್ಕೆ ಕೇಳ್ತೀರ ನಿಮ್ಮನ್ನು ಇವಾಗ ಕ್ಯಾಶ್ ಕೊಡ್ತೀರಾ ಅಂತ ಬಿಸ್ನೆಸ್ ಮಾಡೋಕ್ಕೆ. ಎಷ್ಟು ಅಂತಲ್ಲ, ಸ್ಟಾರ್ಟಿಂಗ್ ಪ್ರೈಸ್ ಏನೇ ಆದರೂ ಕೂಡ ಒಟ್ಟಲ್ಲಿ ದುಡ್ಡು ಕೊಡ್ತೀರ ಅಂತಾನೆ ಕೇಳ್ತಾ ಇರೋದು. ಆಯ್ತು, ಕೊಡ್ತೀನಿ. ಮಾಡ್ಬೋದಾ? ಮಾಡಲಾ? ಮಾಡು, ಒಳ್ಳೇದಾಗಲಿ. ಮಾಡು, ಒಳ್ಳೇದಾಗಲಿ. ಅಷ್ಟೇ ಗಾಯ್ಸ್ ಅವ್ರ ಮಾತು. ಮಾಡು ಒಳ್ಳೇದಾಗಲಿ, ಮಾಡು ಒಳ್ಳೇದು, ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾತಾಡಲ್ಲ. ಇಷ್ಟೇ ಗಾಯ್ಸ್, ಇವ್ರ ರಿಯಾಕ್ಷನ್ ಇಷ್ಟೇ. ಸೊ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಮಾಡು, ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಮಾಡು ಅಷ್ಟೇ ಅವ್ರ ರಿಯಾಕ್ಷನ್ ಆಗಿರುತ್ತೆ. ಮಾಡು, ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳೋದು. ಸೊ ನೋಡೋಣ, ನನಗೆ ಅಟ್ ಪ್ರೆಸೆಂಟಾಗಿ ಪಾಪ ನೋಡಿ ಹೆಂಗೆ ನಾವಿಬ್ಬರೂ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದಾಗಲಿ ಅಥವಾ ಜೊತೆಲಿ ನಿಂತ್ಕೊಳ್ಳೋದಾಗಲಿ ನೋಡಿದ್ರೆ ಅವಳು ಅಳೋದು, ಬೇಡ 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 ಅಪ್ಪ ನನ್ನ ಹತ್ರ ಬಾ ಅಂತ ಆ ಥರ ಆಡ್ತಿರ್ತಾಳೆ. ಸೊ ನೋಡೋಣ, ಮುಂದಿನ ದಿನಗಳೇನಾದರೂ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ ಖಂಡಿತ ನಾನು ಮಾಡ್ತೀನಿ ಸ್ಯಾರಿ ಬಿಸ್ನೆಸ್. ಸೊ ದಯವಿಟ್ಟು ಸಪೋರ್ಟ್ ಮಾಡಬೇಕು ನನಗೆ ನೀವೆಲ್ಲರೂ ಕೂಡ. ದುಡ್ಡು ಅಲ್ಲಿ ಹಾಯ್ ಮಾಡಪ್ಪ, ಬಾಯ್ ಮಾಡು, ಹಾಯ್. ಮುತ್ತ ಮುತ್ತ ಮಾಡು, ಮುತ್ತ ಕೊಡು, ಕೊಟ್ಬಿಡ್ಬೇಕು ಮುತ್ತ. ಅಲ್ಲಿ ಮುತ್ತ ಕೊಟ್ಬಿಡಪ್ಪ. ಮುತ್ತ ಮಾಡಲ್ಲ, ಕ್ಯಾಮ್ರಾ ಅಂದರೆ ನಾಚ್ಕೊಳ್ಳೋದು, ಅವಳು ಜಸ್ಟ್ ಜಾಸ್ತಿ. ಮತ್ತೆ ಮುತ್ತ ಕೊಟ್ಬಿಡಲ್ಲಿ ಮುತ್ತ. ಸೊ ಇದೇನೆ, ನಾನೇನು ನಿಮ್ಮ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡೋಕ್ಕೇನು ಬರಲಿಲ್ಲ. ಜಸ್ಟ್ ಇದೇನೆ, ಒಂದು ಸ್ಯಾರಿ ಬಿಸ್ನೆಸ್ ಮಾಡೋಣ. ಮುಂದಿನ ದಿನಗಳಲ್ಲಿ ಎಲ್ಲರೂ ಮಾಡ್ತಿದ್ದಾರೆ, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರೂ ಕೂಡ ಅದೇ ಎಲ್ಲೆಲ್ಲೂ ಸ್ಯಾರಿ ಬಿಸ್ನೆಸ್. ಸೊ ನೋಡೋಣ, ಮುಂದಿನ ದಿನಗಳೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಾನು ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಸೊ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೇಳಿಸ್ಕೊಂಡ್ರಾ? ಸೊ ಅದನ್ನು ಮಾಡಿ. ಬಾಯ್ ಬಾಯ್.